ಅಲ್ಲಿ ತುಂಬಾ ಜನಕ್ಕಿರೋ ಪ್ರಾಬ್ಲಮ್ ಅಂತಂದ್ರೆ ಸಬ್ಸ್ಕ್ರೈಬರ್ ಲೆಸ್ ಆಗೋದು. ದಿನಾನು 10, 20, 30 ಈ ತರ ಸಬ್ಸ್ಕ್ರೈಬರ್ ಲೆಸ್ ಆಗ್ತಾನೆ ಇರ್ತಾರೆ. ಯಾಕೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗಲ್ಲ. ಅವ್ರು ಮಾಡೋ ಮಿಸ್ಟೇಕ್ ಇಂದಾನೆ ಅದು ಸಬ್ಸ್ಕ್ರೈಬ್ ಲೆಸ್ ಆಗ್ತಿರುತ್ತೆ. ಆದ್ರೆ ಅವ್ರು ಅನ್ಕೊಳ್ಳೋದು ನಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಅಂತ ಅನ್ಕೊಂತಾ ಇರ್ತಾರೆ. ಆ ತರ ಏನೂ ಆಗಿರಲ್ಲ. ನೀವು ಮಾಡೋ ಮಿಸ್ಟೇಕ್ ಇಂದಾನೆ ನಿಮ್ಗೆ ಸಬ್ಸ್ಕ್ರೈಬರ್ ಲೆಸ್ ಆಗ್ತಾ ಇರ್ತಾರೆ. ಏನದು ಮಿಸ್ಟೇಕ್ ಅನ್ನೋದನ್ನ ಹೇಳ್ತೀನಿ ನಾನು. ಇನ್ನು ಒಬ್ರು ನನಗೆ ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರು ವಾಚ್ ಅವರ್ ಲೆಸ್ ಆಗ್ತಾ ಇದೆ ಅಂತ ಅನ್ಬಿಟ್ಟು. ವಾಚ್ ಅವರ್ ಲೆಸ್ ಆಗಲ್ಲ. ಲೆಸ್ ಯಾವಾಗ ಆಗತ್ತೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ ಅನಿಸ್ತು ಅಂತ ಅನ್ಬಿಟ್ಟು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ತುಂಬಾ ಜನಕ್ಕಿರೋ ಪ್ರಾಬ್ಲಮ್ ಇದೇನೇನೆ. ಸಬ್ಸ್ಕ್ರೈಬರ್ ಲೆಸ್ ಆಗ್ತಾ ಇರ್ತಾರೆ. ದಿನಾನು 10, 20, 30 ಈ ತರ ಲೆಸ್ ಆಗ್ತಾನೆ ಇರುತ್ತೆ. ನನ್ಗೂ ಕೂಡ ಇದೇ ತರ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ನನ್ಗೊಂದು 200-300 ಸಬ್ಸ್ಕ್ರೈಬರ್ ಇರೋ ಟೈಮ್ ಅಲ್ಲಿ ದಿನಾನು 10, 20 ಈ ತರ ಲೆಸ್ ಆಗ್ತಾನೆ ಇರ್ತಿತ್ತು. ಒಂದೊಂದ್ಸರಿ 40, 50 ಈ ತರ ಕೂಡ ಲೆಸ್ ಆಗಿದೆ. ಒಂದೊಂದು ದಿನಕ್ಕೆ ಆ ತರ ಲೆಸ್ ಆಗಿದೆ. ಯಾಕಾಗತ್ತೆ ಅಂತಂದ್ರೆ ಅದು ನಾವು ಮಾಡೋ ಮಿಸ್ಟೇಕ್ ಇಂದಾನೆ ಆಗ್ತಾ ಇರುತ್ತೆ. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ಏನದು ಮಿಸ್ಟೇಕು ಅಂತಂದ್ರೆ, ಈಗ ಯಾರಾದ್ರೂ ಒಬ್ರು ವಿಡಿಯೋ ಮಾಡಿರ್ತಾರೆ ಅನ್ಕೊಳ್ಳಿ. ಈಗ ನನ್ನ ವಿಡಿಯೋನೇ ಆಗ್ಲಿ, ಆ ವಿಡಿಯೋ ಕೆಳಗಡೆ ವಿಡಿಯೋ ರಿಲೇಟೆಡ್ ಆಗಿ ಕಮೆಂಟ್ ಹಾಕೋದ್ ಬಿಟ್ಬಿಟ್ಟು ಅಲ್ಲಿ ಹೋಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ 100 ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಸೋ ಮಚ್ ಫಾರ್ 200 ಸಬ್ಸ್ಕ್ರೈಬರ್, ಮತ್ತೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅವರಿಗೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬರ್ನ ಮಾಡಿಸ್ಕೊಡೋದು. ನಾನು ಕೂಡ ಇದೇ ಮಿಸ್ಟೇಕ್ನೇ ಮಾಡ್ತಾ ಇದ್ದೆ. ಆ ಮಿಸ್ಟೇಕ್ನ ಮಾಡಬೇಡಿ ಯಾರು ಕೂಡ. ನೀವು ಸಬ್ಸ್ಕ್ರೈಬ್ಗೋಸ್ಕರ ಆ ತರ ಕಮೆಂಟ್ಗಳನ್ನ ಹಾಕಿ ಸಬ್ಸ್ಕ್ರೈಬರ್ ಏನ್ ತರಿಸ್ಕೊಂತೀರಲ್ಲ, ಅದರಿಂದ ನಿಮ್ ಚಾನಲ್ಗೆ ಪ್ರಾಬ್ಲಮ್ ಆಗತ್ತೆ. ಒಂದು ಬಂದಿರೋ ಸಬ್ಸ್ಕ್ರೈಬರ್ ಉಳಿಯಲ್ಲ, ಇನ್ನೊಂದು ಚಾನಲ್ಗೆ ಅಂದ್ರೆ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ, ರೀಚ್ ಡೌನ್ ಆಗುತ್ತೆ, ಚಾನಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಯಾರು ಕೂಡ ಇನ್ನೊಬ್ಬರ ವಿಡಿಯೋಗಳಲ್ಲಿ ಹೋಗ್ಬಿಟ್ಟು ಕಮೆಂಟ್ಗಳನ್ನ ಹಾಕಿ ಸಬ್ಸ್ಕ್ರೈಬರ್ನ ತರಿಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಇನ್ನ ಒಂದು ಮಿಸ್ಟೇಕ್ ಮಾಡೋದು ಅಂತಂದ್ರೆ, ಈ ಫೇಸ್ಬುಕ್ ಮತ್ತೆ ಟೆಲಿಗ್ರಾಮ್ ಅಲ್ಲೆಲ್ಲ ಗ್ರೂಪ್ಗಳೇ ಇರುತ್ತೆ. ಅದಕ್ಕಂತಾನೆ ಸಬ್ಸ್ಕ್ರೈಬ್ ಮಾಡಕ್ಕಂತಾನೆ ಗ್ರೂಪ್ಗಳಿರುತ್ತೆ. ಸಬ್ ಫಾರ್ ಸಬ್ ಅಂತ ಬರುತ್ತೆ. ಅದು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ ಲಿಂಕ್ ನ ಹಾಕ್ಬಿಟ್ಟು ಅಲ್ಲೂ ಕೂಡ ಹಂಗೆ ಸಬ್ಸ್ಕ್ರೈಬರ್ ಮಾಡಿಸ್ಕೊಡೋದು. ನೀವು ಅವ್ರಿಗೆ ಮಾಡ್ತೀರಾ, ಅವ್ರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಮೊದಲನೇದಾಗಿ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾರಾದ್ರೂ ಆತರ ನೀವು ಏನು ಕಮೆಂಟ್ ಹಾಕಿ ಅಥವಾ ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂತಾ ಇದ್ದೀರಾ ಅಂತಂದ್ರೆ ಅವ್ರದ್ದು ಕೂಡ ಚಾನಲ್ ಇರೋರೇ ಆಗಿರ್ತಾರೆ. ಅವ್ರು ನಿಮ್ಗೆ ಆಡಿಯನ್ಸ್ ಆಗಿರಲ್ಲ, ಚಾನಲ್ ಇರೋರೇ ಆಗಿರ್ತಾರೆ. ಅವ್ರು ಏನಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ನೀವು ಅವ್ರ ವಿಡಿಯೋ ನೋಡ್ಲಿ ಅಂತ ಅನ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ. ನೀವ್ ಯಾವಾಗ ಅವ್ರ ವಿಡಿಯೋ ನೋಡಲ್ಲ, ಅವರು ಕೂಡ ನಿಮ್ಮ ವಿಡಿಯೋನ ನೋಡಲ್ಲ, ಅನ್ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಇನ್ನೊಂದು, ಯೂಟ್ಯೂಬೇ ಈ ತರ ಸಬ್ಸ್ಕ್ರೈಬ್ನೆಲ್ಲಾನು ಲೆಸ್ ಮಾಡ್ಬಿಡುತ್ತೆ. ಯಾಕೆ ಅಂತಂದ್ರೆ ಅವ್ ಯಾವು ಕೂಡ ವ್ಯಾಲಿಡ್ ಆಗಿರಲ್ಲ. ನೀವು ನಿಮ್ಮ ವಿಡಿಯೋನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರಲ್ವಾ ಅವ್ರು ಮಾತ್ರನೇ ವ್ಯಾಲಿಡ್ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಅದು ಬಿಟ್ಟು ನೀವು ಈ ತರ ಕಮೆಂಟ್ ಹಾಕಿ ಅಥವಾ ಲಿಂಕ್ ಗಳನ್ನ ಶೇರ್ ಮಾಡಿ ಏನಾದ್ರೂ ತರಿಸ್ಕೊಂಡಿದ್ದೀರಾ ಸಬ್ಸ್ಕ್ರೈಬರ್ ಅಂತಂದ್ರೆ ಅದ್ ಯಾವ್ದು ವ್ಯಾಲಿಡ್ ಆಗಿರಲ್ಲ. ಹಂಗಾಗಿನೇ ಅದೆಲ್ಲಾನು ಏನೋ ಆಟೋಮೆಟಿಕ್ AI ಇಂದಾನೆ ರಿಮೂವ್ ಆಗ್ಬಿಡುತ್ತೆ. ನೀವು ಸಬ್ಸ್ಕ್ರೈಬರ್ ತರಿಸ್ಕೊಂಡಿದ ತಕ್ಷಣ ಈಗ ರಾತ್ರಿ ಅಷ್ಟೊತ್ತಿಗೆ ನೀವು ಎಷ್ಟು ಸಬ್ಸ್ಕ್ರೈಬ್ ತರಿಸ್ಕೊಂಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಅದು ಯಾವ್ದು ಇರಲ್ಲ, ಎಲ್ಲಾನು ಲೆಸ್ ಆಗ್ಬಿಡುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಅವರೇ ಮಾಡ್ತಾ ಇರೋ ಮಿಸ್ಟೇಕು. ಎಷ್ಟು ಹೇಳಿದ್ರು ಕೂಡ ಅದೇ ತರ ಕಮೆಂಟ್ಗಳನ್ನೇ ಹಾಕ್ತಾರೆ. ನನ್ನ ವಿಡಿಯೋಗಳು ಕೂಡ ಇವಾಗ್ಲೂ ಹಂಗೆ ಕಮೆಂಟ್ ಹಾಕ್ತಾರೆ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದೀನಿ, ತುಂಬಾ ದಿನದಿಂದೇನೆ ನಾನು ಸಬ್ಸ್ಕ್ರೈಬರ್ ಈ ತರ ಲೆಸ್ ಆಗೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅವಾಗ್ಲೂ ಕೂಡ ಹೇಳಿದೀನಿ ನಾನು ಎಕ್ಸ್ಪ್ಲೈನ್ ಮಾಡಿ. ಆ ತರ ಯಾರು ಕೂಡ ಕಮೆಂಟ್ಗಳನ್ನ ಹಾಕಿ ಸಬ್ಸ್ಕ್ರೈಬರ್ನ ತರಿಸ್ಕೊಂಬೇಡಿ. ಅದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಬರೀ ಸಬ್ಸ್ಕ್ರೈಬರ್ ಲೆಸ್ ಆಗ್ತಾ ಇರೋದನ್ನಷ್ಟೇ ನೋಡ್ತಾ ಇರ್ತೀರಾ, ಆದ್ರೆ ಅದು ನೀವು ಅದನ್ನೇ ಕಂಟಿನ್ಯೂ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಈ ತರ ಬೇರೆ ಯಾವ್ದಾದ್ರು ಆಪ್ ಗಳಲ್ಲಿ ಹೋಗ್ಬಿಟ್ಟು, ಆದ್ರೆ ಫೇಸ್ಬುಕ್, ಟೆಲಿಗ್ರಾಮ್ ಇದ್ರಲ್ಲೆಲ್ಲ ಗ್ರೂಪ್ ಗಳಲ್ಲಿ ಹೋಗಿ ನೀವು ಲಿಂಕ್ ಗಳನ್ನ ಶೇರ್ ಮಾಡಿ ಆ ತರ ಸಬ್ಸ್ಕ್ರೈಬ್ ಏನಾದ್ರು ಬರುತ್ತೆ ಅಲ್ವಾ, ಒಂದೇ ಸಲಿಗೆ ಬರುತ್ತೆ. ಈಗ ನೀವು ಅಷ್ಟು ಲಿಂಕ್ ನ ಶೇರ್ ಮಾಡಿದಾಗ ಅಲ್ಲಿ ಎಷ್ಟು ಜನ ಚಾನಲ್ ಇರೋರು ಇರ್ತಾರೆ, ಅವರಷ್ಟು ಜನ ಒಂದೇ ಸಲ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ವಿಡಿಯೋನ ನೋಡಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹೋಗಿರ್ತಾರೆ. ಅವಾಗ ಏನಾಗತ್ತೆ, ಅದು AI ಎಲ್ಲಾನು ನೋಡೋದ್ರಿಂದ ಅದು ಒಂದೇ ಸಲಿಗೆನೆ ಅಂತ ಐಡಿಗಳನ್ನೆಲ್ಲಾನು ರಿಮೂವ್ ಮಾಡಾಕ್ಬಿಡುತ್ತೆ. ಅದೇ ತರ ನೀವು ಪದೇ ಪದೇ ಮಾಡ್ತಿದ್ದೀರಾ ಅಂತಂದಾಗ ಚಾನಲ್ ಕೂಡ ಡಿಲೀಟ್ ಆಗ್ಬಿಡುತ್ತೆ. ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾರು ಕೂಡ ಯಾರ ವಿಡಿಯೋಗಳಲ್ಲಿ ಹೋಗಿನೂ ಕೂಡ ಆತರ ಕಮೆಂಟ್ ಗಳನ್ನ ಹಾಕಿ ಸಬ್ಸ್ಕ್ರೈಬರ್ನ ತರಿಸ್ಕೊಂಬೇಡಿ. ಲಿಂಕ್ ಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬರ್ನ ತರಿಸ್ಕೊಂಬೇಡಿ. ಅದು ಚಾನಲ್ ಗ್ರೋತ್ ಆಗಲ್ಲ ಆ ತರ ಮಾಡಿದಾಗ. ನಿಮಗೆ ಸಬ್ಸ್ಕ್ರೈಬರ್ ಬೇಕೇ ಬೇಕು ಅಂತಂದ್ರೆ ಒಂದು ಲೈವ್ ನ ಮಾಡಿ ಸಬ್ಸ್ಕ್ರೈಬರ್ ಬರ್ತಾರೆ.
ಇಲ್ಲ ಅಂತಂದ್ರೆ ಶಾರ್ಟ್ಸ್ಗಳನ್ನ ಹಾಕಿ, ಶಾರ್ಟ್ಸ್ಗಳಿಂದ ಕೂಡ ತುಂಬಾ ಚೆನ್ನಾಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ, ಲೈವ್ ಇಂದ ಶಾರ್ಟ್ಸ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ ಕೂಡ ನಿಮ್ಮ ವಿಡಿಯೋಗಳನ್ನ ನೋಡಲ್ಲ, ಅದು ಕೂಡ ಚಾನಲ್ಗೆ ಅಂದ್ರೆ ನಿಮ್ಮ ವಿಡಿಯೋಗಳಿಗೆ ರೀಚ್ ಡೌನ್ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಲಾಂಗ್ ವಿಡಿಯೋಗಳನ್ನ ಹಾಕಿ ಅದರಿಂದಾನೇ ಸಬ್ಸ್ಕ್ರೈಬರ್ನ ತರಿಸ್ಕೊಬೇಕು. ಅದರಿಂದ ಬಂದಿರೋ ಸಬ್ಸ್ಕ್ರೈಬರ್ ಮಾತ್ರ ಜೆನ್ಯೂನ್ ಸಬ್ಸ್ಕ್ರೈಬರು, ಅವ್ರು ಮಾತ್ರನೇ ನಿಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡೋದು. ಅರ್ಥ ಆಯ್ತಾ? ಸಬ್ಸ್ಕ್ರೈಬರ್ ಲೆಸ್ ಆಗ್ತಾ ಇರೋದಕ್ಕೆ ಕಾರಣ ಇದೇನೇನೆ, ನೀವು ಮಾಡೋ ಮಿಸ್ಟೇಕ್ ಏನೇನೆ. ಈ ಮಿಸ್ಟೇಕ್ನ ಇವತ್ತಿಂದನೇ ಸರಿ ಮಾಡ್ಕೊಳ್ಳಿ. ಯಾರು ಕೂಡ ಈ ಮಿಸ್ಟೇಕ್ನ ಮಾಡಕ್ ಹೋಗ್ಬೇಡಿ. ನಾನು ಈ ಮಿಸ್ಟೇಕ್ನ ಮಾಡೋದನ್ನ ಸ್ಟಾಪ್ ಮಾಡಿದ ಮೇಲೆನೆ ನನಗೆ ಸಬ್ಸ್ಕ್ರೈಬರ್ ಲೆಸ್ ಆಗೋದು ಸ್ಟಾಪ್ ಆಗಿದ್ದು. ಅಲ್ಲಿವರೆಗೂ ಕೂಡ ನನಗೂ ಇದೇ ತರ ದಿನಕ್ಕೆ 10, 20, 30, 50 ಈ ತರ ಎಲ್ಲ ಒಂದೊಂದೇ ಸಲಿಗೆ ಲೆಸ್ ಆಗಿ ಹೋಗಿದೆ. ಇನ್ನು ಅದಾದ್ಮೇಲೆ ಲೆಸ್ ಆಗಲ್ವಾ ಅಂತಂದ್ರೆ ಆಗತ್ತೆ, ಅವಾಗ್ಲೂ ಕೂಡ ಆಗತ್ತೆ. ಡೈಲಿ ನಿಮ್ಗೆ 1, 2, 3 ಅಥವಾ 1, 5 ಈ ತರ ಸಬ್ಸ್ಕ್ರೈಬ್ ಲೆಸ್ ಆಗ್ಬೋದು, ಅದು ನಾರ್ಮಲ್. ಅದು ಯಾಕೆ ಅಂತಂದ್ರೆ ನಿಮಗೆ ಈಗ ನೀವು ಲೈವ್ ಇಂದ ಮಾಡಿ ಸಬ್ಸ್ಕ್ರೈಬರ್ ಬಂದಿರ್ಬೋದು ಅಥವಾ ನಿಮ್ಗೆ ಶಾರ್ಟ್ಸ್ ಗಳಿಂದ ಸಬ್ಸ್ಕ್ರೈಬರ್ ಬಂದಿರ್ಬೋದು. ಅವ್ರೇನಂತಂದ್ರೆ ಆ ಶಾರ್ಟ್ಸ್ ಅಷ್ಟೇ ನೋಡಿ ಸಬ್ಸ್ಕ್ರೈಬ್ ಬಂದಿರ್ತಾರೆ. ಮತ್ತೆ ಅವ್ರದ್ದು ಐಡಿಗಳು ತುಂಬಾ ದಿನ ಅವರು ಆಕ್ಟಿವ್ ಆಗಿ ಇಟ್ಕೊಂಡಿರಲ್ಲ ಐಡಿಗಳನ್ನ. ಯಾವ್ದಾರ ಫೇಕ್ ಐಡಿಗಳಿಂದ ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು. ಆ ತರ ಐಡಿಗಳನ್ನೆಲ್ಲಾನು ಫಿಲ್ಟರ್ ಮಾಡಿ ರಿಮೂವ್ ಮಾಡಾಕ್ತಾರೆ. ಈಗ ಲೈವ್ ಅಲ್ಲೇ ತುಂಬಾ ಸಬ್ಸ್ಕ್ರೈಬರ್ ಬರೋದಲ್ವಾ, ಅಲ್ಲಿ ಲೈವ್ ನೋಡ್ತಾ ಇರೋರು ಆ ಕ್ಷಣಕ್ಕೆ ನಿಮ್ಗೆ ಸಬ್ಸ್ಕ್ರೈಬ್ ಅಂತ ಮಾಡಿದ್ರು ಕೂಡ ಆ ಐಡಿ ಅವ್ರದ್ದು ಆಕ್ಟಿವ್ ಆಗಿ ಇದೆಯೋ ಇಲ್ವೋ ಅದನ್ನ ನೋಡ್ಕೊಂಡು ಎಲ್ಲಾನು ರಿಮೂವ್ ಮಾಡಾಕ್ತಾ ಇರ್ತಾರೆ. ಹಂಗಾಗಿ ಆ ತರ ಸಬ್ಸ್ಕ್ರೈಬರ್ ಲೆಸ್ ಆಗ್ತಾ ಇರುತ್ತೆ. ಇನ್ನು ವಿಡಿಯೋಗಳಿಂದ ಬಂದಿರೋರು ನೀವು ಯಾವ ಕಂಟೆಂಟ್ ನ ಮಾಡ್ತಿರ್ತೀರಾ ಅದೇ ಕಂಟೆಂಟ್ನೇ ಮತ್ತೆ ಮತ್ತೆ ಮಾಡ್ತಿದ್ದಾಗ ಆ ಸಬ್ಸ್ಕ್ರೈಬರ್ ಇದ್ದು ಅಲ್ಲೇನೆ ನಿಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾರೆ. ಇಲ್ಲ ಅಂತಂದ್ರೆ ಅವರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆಮೇಲೆ 1, 2, 3 ಈ ತರ ಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಆಯ್ತಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ತರ ಎಲ್ಲ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಆದಷ್ಟು ಲಾಂಗ್ ವಿಡಿಯೋಗಳನ್ನ ಹಾಕಿ ಲಾಂಗ್ ವಿಡಿಯೋ ಇಂದ ಸಬ್ಸ್ಕ್ರೈಬರ್ಗಳನ್ನ ತರಿಸ್ಕೊಳ್ಳಿ. ಅವರು ನಿಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ವಾಚ್ ಅವರ್ ಲೆಸ್ ಆಗೋದ್ರ ಬಗ್ಗೆ ಕೇಳಿದ್ರು. ವಾಚ್ ಅವರ್ ಲೆಸ್ ಆಗಲ್ಲ. ನಿಮ್ದು 365 ಡೇಸ್ ಆಗೋ ತನಕ ಕೂಡ ವಾಚ್ ಅವರು ಲೆಸ್ ಆಗಲ್ಲ. ಅಕಸ್ಮಾತ್ ಅದಕ್ಕೆ ಮುಂಚೆನೆ ಲೆಸ್ ಆಗ್ತಾ ಇದೆ ಅಂತಂದ್ರೆ, ಲೈವ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನೀವು ಮ್ಯೂಟ್ ಲೈವ್ ಏನಾದ್ರು ಹಾಕಿ ಇಟ್ಟಿದ್ದೀರಾ ಅಂತಂದ್ರೆ ಆ ಮ್ಯೂಟ್ ಲೈವ್ ಮುಗಿದಾದ್ಮೇಲೆ ನಿಮ್ಗೆ ವಾಚ್ ಅವರ್ ತೋರಿಸಿದ್ರು ಕೂಡ ಅದಾದ್ಮೇಲೆ ಆ ವಾಚ್ ಅವರು ಲೆಸ್ ಆಗತ್ತೆ. ಆ ತರ ನಿಮ್ಗೆ ಲೆಸ್ ಆಗ್ಬೋದು ಬಿಟ್ರೆ, ಇಲ್ಲ ಅಂತಂದ್ರೆ ವಾಚ್ ಅವರ್ ಲೆಸ್ ಆಗಲ್ಲ. 365 ಡೇಸ್ ಆಗೋಗಿದೆ ಮುಗಿದೋಗಿದೆ ಅಂತ ಅಂದ ಮೇಲೆ ಒಂದೊಂದೇ ದಿನದ್ದು ನಿಮ್ಗೆ ವಾಚ್ ಅವರ್ ಲೆಸ್ ಆಗ್ತಾ ಬರ್ತಾ ಇರುತ್ತೆ. ಅದು ಕೆಲವರಿಗೆ ರಿಯಲ್ ವಾಚ್ ಅವರ್ ಎಲ್ಲಿರುತ್ತೆ ಅನ್ನೋದು ನೋಡೋದು ಗೊತ್ತಿಲ್ಲ. ಅದನ್ನ ನಾನೀಗ ತೋರಿಸ್ತೀನಿ ನಿಮ್ಗೆ. ರಿಯಲ್ ವಾಚ್ ಅವರ್ ಎಲ್ಲಿರುತ್ತೆ, ಎಲ್ಲಿ ನೋಡ್ಬೇಕು ಅಂತ ಅಂದ್ಬಿಟ್ಟು. ಅಲ್ಲಿ ಏನ್ ಕಾಣಿಸ್ತಿರುತ್ತಲ್ಲ ಆ ವಾಚ್ ಅವರ್ನೇ ನೀವು ರಿಯಲ್ ಅಂತ ಅನ್ಕೊಂಡಿರ್ತೀರಾ. ಅಲ್ಲಿ ಏನ್ ಡೈಲಿ ಕಮ್ಮಿ ಆಗ್ತಾ ಬರ್ತಿರುತ್ತೆ ಅದು ನೀವು ಲೆಸ್ ಆಗ್ತಾ ಇದೆ ಅಂತ ಅನ್ಕೊಂತಾ ಇರ್ತೀರಾ. ಅಲ್ಲಿ ವಾಚ್ ಅವರ್ ಲೆಸ್ ಆಗ್ತಾ ಇರಲ್ಲ. ಅದು ನಿಮ್ಗೆ ಎಲ್ಲಿ ರಿಯಲ್ ವಾಚ್ ಅವರ್ ತೋರಿಸ್ಬೇಕಲ್ಲ ಅಲ್ಲಿ ಕರೆಕ್ಟ್ ಆಗೇ ಇರುತ್ತೆ. ನಿಮಗೆ ಇಲ್ಲಿ ವಾಚ್ ಅವರ್ ಲೆಸ್ ಆಗ್ತಿದೆ ಅಂತ ಅನಿಸ್ತಾ ಇರುತ್ತೆ. ಅದನ್ನ ನಾನೀಗ ತೋರಿಸ್ತೀನಿ ನಿಮ್ಗೆ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಬಿಟ್ಟು. ಈಗ ನಾನು YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾಗ ನಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಅಲ್ವಾ. ಇಲ್ಲಿ ಮೇಲೆ ನಿಮಗೆ ವ್ಯೂಸು ಮತ್ತು ವಾಚ್ ಟೈಮು ಕಾಣಿಸ್ತಾ ಇರುತ್ತೆ ನೋಡಿ. ನೀವು ಇಲ್ಲಿ ನೋಡಿಬಿಟ್ಟು ನೀವು ವಾಚ್ ಅವರ್ ಲೆಸ್ ಆಗ್ತಾ ಇದೆ ಅಂತ ಅನ್ಕೊತಾ ಇರ್ತೀರಾ. ಆದರೆ ಇಲ್ಲಿ ವಾಚ್ ಅವರ್ ಲೆಸ್ ಆಗಲ್ಲ. ಕರೆಕ್ಟ್ ವಾಚ್ ಅವರ್ ಎಲ್ಲಿರುತ್ತೆ ಅಂತಲೂ ತೋರಿಸ್ತೀನಿ ನಾನು. ಇಲ್ಲಿ ಮೇಲೆ ನೋಡಿ ನೀವು ಲಾಸ್ಟ್ 28 ಡೇಸ್ ಅಂತ ತೋರಿಸ್ತಿದೆ. ಲಾಸ್ಟ್ 28 ದಿನದಲ್ಲಿ ನಿಮ್ಗೆ ಎಷ್ಟು ವಾಚ್ ಅವರ್ ಬಂದಿದೆ ಅನ್ನೋದು ಇಲ್ಲಿರೋದು ನಿಮಗೆ. ಇದು ಟೋಟಲ್ ವಾಚ್ ಅವರ್ ಅಲ್ಲ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಪೇಜಲ್ಲಿ ಕಾಣಿಸ್ತಿದೆಯಾ, ಮೇಲ್ಗಡೆ 7 ಡೇಸ್ ಅಂತ ಕಾಣಿಸ್ತಿದೆ ಅಲ್ವಾ. ಈ 7 ಡೇಸಲ್ಲಿ ಈ 7 ದಿನದಲ್ಲಿ ನಿಮ್ಗೇನು ವಾಚ್ ಅವರ್ ಬಂದಿರುತ್ತೆ ಅದು ಇಲ್ಲಿ ತೋರಿಸ್ತಾ ಇದೆ 126. ಮತ್ತು ಇಲ್ಲಿ 28 ಡೇಸು ಅಂತಂದರೆ ಈ ಲಾಸ್ಟ್ 28 ಡೇಸಲ್ಲಿ ವಾಚ್ ಅವರು ಈಗಾಗಲೇ ನಾನು ಆ ಪೇಜಲ್ಲಿ ತೋರಿಸ್ದೆ ಅಲ್ವಾ 500, ಅದೇ ಇಲ್ಲಿ ತೋರಿಸ್ತಾ ಇದೆ 28 ದಿನದಲ್ಲಿ ಬಂದಿರೋ ವಾಚ್ ಅವರ್ ಇದು. ಇನ್ನು ಟೋಟಲಾಗಿ ವಾಚ್ ಅವರ್ ಎಷ್ಟಿದೆ ನಮ್ಮ ಚಾನಲಲ್ಲಿ ಅಂತ ನೋಡಬೇಕು ಅಂದರೆ ಇಲ್ಲಿ ಲೈಫ್ ಟೈಮ್ ಇದೆ ಅಲ್ಲ, ಲೈಫ್ ಟೈಮ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 17,744 ವಾಚ್ ಅವರ್ ನನಗಿದೆ ಟೋಟಲ್. ಈ ಒಂದು ವರ್ಷದಿಂದ ನನಗಾಗಿರೋ ವಾಚ್ ಅವರ್ ಇದು. ಓಕೆನಾ. ಈ ವಾಚ್ ಅವರು ಕೂಡ ನಿಮಗೆ ಮಾನಿಟೈಸೇಷನ್ಗೆ ಓಕೆ ಇಲ್ಲ. ಯಾಕೆ ಅಂತಂದರೆ ಇಲ್ಲಿರೋ ವಾಚ್ ಅವರು ನಿಮಗೆ ಶಾರ್ಟ್ಸದು, ಲೈವ್ದು, ಲಾಂಗ್ ವಿಡಿಯೋದು ಮೂರದು ಸೇರಿ ಇಲ್ಲಿ ವಾಚ್ ಅವರ್ ಇರುತ್ತೆ. ಜೊತೆಲಿ ಪೋಸ್ಟ್ದು ಕೂಡ ಪೋಸ್ಟಲ್ಲಿ ನಾವೇನು ಪೋಸ್ಟ್ ಮಾಡ್ತೀವಿ ಅಲ್ವಾ ನಮ್ಮ ಫೋಟೋಗಳನ್ನ, ಅದರಲ್ಲೂ ಕೂಡ ನಿಮಗೆ ವಾಚ್ ಅವರ್ ಬರುತ್ತೆ. ಅದು ಸೇರಿನೇ ಇಲ್ಲಿರುತ್ತೆ. ಆಯಿತಾ. ಇದು ಕೂಡ ರಿಯಲ್ ವಾಚ್ ಅವರ್ ಅಲ್ಲ. ನಿಮಗೆ ರಿಯಲ್ ವಾಚ್ ಅವರ್ ಎಲ್ಲಿ ನೋಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನಿಮಗೆ ಅರ್ನ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಡಾಲರ್ ಸಿಂಬಲಲ್ಲಿ,
ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವಾಚ್ ಅವರು ನಿಮ್ಮ ಚಾನಲಲ್ಲಿ ಇಲ್ಲಿ ತನಕ ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್ ಎಷ್ಟಾಗಿದೆ ಅನ್ನೋದು ಅಲ್ಲಿರುತ್ತೆ. ಅದು ತುಂಬ ಜನಕ್ಕೆ ನೋಡೋಕ್ಕೆ ಗೊತ್ತಿಲ್ಲ. ಈಗ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ನನಗೆ ತೋರಿಸಲ್ಲ, ಯಾಕೆ ಅಂದರೆ ನಂದು ಮಾನಿಟೈಸ್ ಆಗೋಗಿರೋದ್ರಿಂದ ಅಲ್ಲಿ ನನಗೆ ವಾಚ್ ಅವರ್ ತೋರಿಸಲ್ಲ. ನಾನು ಇಲ್ಲೊಂದು ಇಮೇಜ್ ಹಾಕ್ತೀನಿ ನೋಡಿ, ಆ ಇಮೇಜ್ನ ನೋಡಿ, ಅಲ್ಲಿ ಏನು ವಾಚ್ ಅವರ್ ತೋರಿಸ್ತಾ ಇರುತ್ತೆ ಅಲ್ಲ, ಅದು ರಿಯಲ್ ವಾಚ್ ಅವರು, ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರು. ನೀವು ನಿಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಅದು ಬಿಟ್ಟು ನಾರ್ಮಲಾಗಿ ವಾಚ್ ಅವರ್ ಲೆಸ್ ಆಗಲ್ಲ. ನಾನು ಆವಾಗಲೇ ಹೇಳ್ದಂಗೆ ಮ್ಯೂಟ್ ಲೈವ್ ಏನಾದರೂ ಹಾಕಿ ಇಟ್ಟಿರ್ತೀರ ಅಂತಂದರೆ ಆ ವಾಚ್ ಅವರ್ ಮಾತ್ರ ಲೆಸ್ ಆಗುತ್ತೆ. ಅದು ಬಿಟ್ಟು 365 ಡೇಸ್ ಆಗೋಗಿದೆ ಅಂತಂದರೆ ಅದಾದಮೇಲೆ ಒಂದೊಂದೇ ದಿನದಲ್ಲಿ ಲೆಸ್ ಆಗುತ್ತೆ. ಅದು ಬಿಟ್ಟು ಮಧ್ಯದಲ್ಲಿ ವಾಚ್ ಅವರ್ ಲೆಸ್ ಆಗಲ್ಲ. ಅವ್ರು ಕೇಳಿರೋದು ಒಂದು ದಿನ ವೀಡಿಯೋ ಹಾಕಿಲ್ಲ ಅಂತಂದರೂ ಕೂಡ ವಾಚ್ ಅವರ್ ಲೆಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಒಂದು ದಿನ ವೀಡಿಯೋ ಹಾಕಿಲ್ಲ ಅಂದರೆ ವಾಚ್ ಅವರ್ ಯಾಕೆ ಲೆಸ್ ಆಗುತ್ತೆ ಅಂತಂದರೆ, ನಾನು ಇಲ್ಲಿ ತೋರಿಸ್ದೆ ಅಲ್ವಾ ನಿಮಗೆ, ಇಲ್ಲಿ 28 ಡೇಸಲ್ಲಿ ತೋರಿಸ್ತಾ ಇರುತ್ತೆ. ಜೊತೆಯಲ್ಲಿ ಇಲ್ಲಿ ಮೇಲೆ 7 ಡೇಸಲ್ಲಿ ತೋರಿಸ್ತಾ ಇರುತ್ತೆ. ಈ 7 ಡೇನಲ್ಲಿ ನೀವು ಒಂದು ದಿನ ವೀಡಿಯೋ ಹಾಕಿಲ್ಲ ಅಂತಂದರೆ ಆ ಒಂದು ದಿನದಲ್ಲಿ ಕಮ್ಮಿ ಆಗಿರುತ್ತೆ. ಅಂದರೆ ವಾಚ್ ಅವರ್ ಆ ಒಂದು ದಿನ ನೀವು ವೀಡಿಯೋ ಹಾಕಿಲ್ಲ, ಹಂಗಾಗಿ ಅಲ್ಲಿ ವಾಚ್ ಅವರ್ ಕಮ್ಮಿ ಆಗಿರುತ್ತೆ. ಅದು ಬಿಟ್ಟು ನಿಮಗೆ ಇದಕ್ಕೆ ಮುಂಚೆ ಬಂದಿರೋ ವಾಚ್ ಅವರ್ ಯಾವುದು ಲೆಸ್ ಆಗಿರಲ್ಲ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕ್ಲಿಯರ್ ಆಗಿ, ಓಕೆನಾ? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ ಬಾಯ್.